ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಅವನಿ ಹೇಳು, ಏನಾಯ್ತು? ಯಾಕೀಗ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟೆ? ಯಾಕೀಗ ಭಯ ಪಡ್ತಿದ್ಯಾ? ಹೇಳು ಅವನಿ. ಇವತ್ತು ನಿಮ್ ರಾಶಿ ಫಲದಲ್ಲಿ ನನ್ ರಾಶಿ ಫಲದಲ್ಲಿ ಹಬ್ಬದ ದಿನ ಯಾವುದೋ ಒಂದು ಅಪಾಯ ಕಾದಿದೆ ಅಂತ ಹೇಳಿ ಬರ್ತಿದೆ. ಊಹಿಸದೇ ಇರೋ ಘಟನೆಗಳ ಜೊತೆಗೆ ತೊಂದರೆಗೆ ಸಿಕ್ಕಾಕೋತೀರಾ ಅಂತಿದೆ. ನಮ್ ಮದ್ವೆ ಆದ್ಮೇಲೆ ನಮ್ಮ ಮನೇಲಿ ಗಂಡ ಹೆಂಡತಿಯಾಗಿ ನಾವು ಮೊದಲನೇ ಸಲ ಮಾಡ್ಕೊಂತಾ ಇರೋ ದೀಪಾವಳಿ ಇದು. ನನ್ ಸೊಸೆ ಅಂತ ಗೊತ್ತಿಲ್ಲದೆ ಹೋದ್ರು ಕುಟುಂಬ ಸದಸ್ಯರು ಎಲ್ಲರ ಜೊತೆ ಸೇರಿ ಆಚರಿಸ್ತಾ ಇದ್ದೀನಿ ಅಂತ ನಿನ್ನೆಯಿಂದ ತುಂಬಾ ಸಂತೋಷ ಪಟ್ಟೆ. ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಳ್ಳಿಲ್ಲ. ಪುಸ್ತಕದಲ್ಲಿ ಬರ್ದಿರೋದೆಲ್ಲ, ಜಾತಕದಲ್ಲಿ ಬರ್ದಿರೋದೆಲ್ಲ ನಡೆಯೋದಿಲ್ಲ ಅವನಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದ್ ವೇಳೆ ಹಾಗಾದ್ರೆ ಪ್ರತಿಯೊಬ್ರು ಅವತ್ ಏನ್ ಬರ್ದಿದ್ಯೋ ಅಂತ ನೋಡ್ಕೊಂಡೆ ಹೊರಗಡೆ ಹೋಗ್ತಾರೆ. ಅಪಾಯ ಇದೆ ಅಂತ ಗೊತ್ತಾದ್ರೆ ಹೊರಗಡೆ ಕಾಲು ಹಿಡ್ದೇನೆ ಮನೇಲೆ ಕೂತ್ಕೊಂಡಿರ್ತಾರೆ. ಒಂದ್ ಟೈಮಲ್ಲಿ ನನಗೂ ಜಾತಕದ ಮೇಲೆ ಯಾವುದೇ ತರ ನಂಬಿಕೆ ಇರ್ಲಿಲ್ಲ ರೀ. ದೊಡ್ಡ ಮನೆ ಸೊಸೆ ಆಗ್ತೀಯಾ ಅಂತ ಜ್ಯೋತಿಷ್ಯರು ಹೇಳಿದ್ದು ಯಾವಾಗ ನಿಜ ಆಯ್ತೋ ಅವಾಗಿಂದ ನಂಬೋದಕ್ ಶುರು ಮಾಡಿದೀನಿ. ನಿನ್ ವಿಷಯದಲ್ಲಿ ನಿಜ ಆಗಿದ್ದು ನನ್ ವಿಷಯದಲ್ಲಿ ತಲೆ ಕೆಳಗಾಯ್ತು. ಹಾಗಂತ ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ದೇವ್ರು ನನಗೆ ತುಂಬಾ ಒಳ್ಳೆ ಹೆಂಡ್ತಿನೇ ಕೊಟ್ಟಿದ್ದಾನೆ. ಏನ್ ಹಾಗ್ ನೋಡ್ತಿದ್ದೀರಾ? ಭಯ ಪಡ್ದೇನೆ ಆರಾಮಾಗಿರೋ ಅವನಿ. ಇಲ್ಲ ರೀ, ಅಪಾಯದ ಬಗ್ಗೆ ಓದಿದ ಕ್ಷಣದಿಂದ ಮನ್ಸ್ಫೂರ್ತಿ ಭಯ ತುಂಬ್ಕೊಂಡ್ಬಿಟ್ಟಿದೆ. ನೀವ್ ಮಾತ್ರ ಇವತ್ತೆಲ್ಲ ತುಂಬಾ ಹುಷಾರಾಗೇ ಇರಿ. ನನ್ ಕಣ್ಮುಂದೆನೇ ಇರಿ. ಮುಖ್ಯವಾಗಿ ಪಟಾಕಿ ಹೊಡಿಬೇಕಾದ್ರೆ ಇನ್ನೂ ಸ್ವಲ್ಪ ಹುಷಾರಾಗಿರಿ. ಅಲ್ಲ, ಒಳ್ಳೆ ಚಿಕ್ಕ ಮಕ್ಳಿಗೆ ಹೇಳ್ದಾಗ ಹೇಳ್ತಿದೀಯಲ್ಲ. ನಿಮ್ಗೆಲ್ಲ ತಮಾಷೆನೆ. ನನ್ ಜಾಗದಲ್ಲಿದ್ ನೋಡಿದ್ರೆ ನನ್ ನೋವು ನಿಮಗೆ ಅರ್ಥ ಆಗತ್ತೆ. ಅಯ್ಯೋ, ನನಗೇನು ಆಗಲ್ಲ ಬಂಗಾರ. ಏನು ಆಗ್ಬಾರ್ದು ಅಂತಾನೆ ದೇವ್ರ ಹತ್ರ ಕೇಳ್ಕೊಂತಾ ಇದ್ದೀನಿ. ಆದ್ರೆ ಅಪಾಯ ಯಾವಾಗ ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ ಅಲ್ವಾ? ಏಯ್, ಯಾಕೋ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ಯಾ? ಅವನಿ ಮಿಸ್ ಆಗಿದ್ರಿಂದ ನಮ್ಮ ಅವನಿಗೆ ತಲೆ ಕೆಟ್ಟು ಏನೇನೋ ಮಾಡ್ತಾ ಇದ್ದಾನೋ. ಅವನಿ ಸಿಗ್ತಾಳೆ ಅಂತ ಇನ್ನೂ ಆಸೆ ಇದೆಯೇನೋ ನಿಂಗೆ? ಯಾವಾಗವಳು ಸಿಗ್ತಾಳೆ, ನಮ್ಮ ರಿವೆಂಜ್ ಯಾವಾಗ ತೀರ್ಸೋದು ಅಂತ ಕಾಯ್ತಾ ಇದ್ದಾನ ಕಣೋ. ಆವಾಗ ಯಾವಾಗ್ಲೋ ಓಡೋದ್ಲು, ಈಗ ಎಲ್ಲಿದ್ದಾಳೋ ಏನೋ. ಇವಾಗ್ಲಾದ್ರೂ ಕೂಲ್ ಆದ್ಯಾ? ಇಲ್ಲಾಂದ್ರೆ ಭಯ ಇನ್ನು ಎದೆಲಿ ಟ್ರೈನ್ ಓಡ್ತಿರೋ ಹಾಗೆ ಓಡ್ತಾನೆ ಇದೆಯಾ? ಹಾಗೆ ಇದೆ ರೀ. ಆ ಅಪಾಯ ಏನಿರ್ಬೋದು ಅಂತ ಭಯ ಆಗ್ತಾ ಇದೆ. ಹೇ, ಹಾಯ್ ಕಣೋ. ಹಾಯ್ ಮಗ, ನಿನ್ನ ನೋಡಿ ತುಂಬ ದಿನ ಆಯ್ತು. ನಮ್ಮ ಮನೇಲಿ ಯಾರೂ ಇಲ್ಲ, ಅದಕ್ಕೆ ಕರೆದಿದ್ದು ನಿನ್ನ. ಹಾಗಾದ್ರೆ ಇವತ್ತು ಪಾರ್ಟಿ ಜೋರಾಗಿರುತ್ತೋ? ಲೊಕ್ಯಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನೇನು ಭಯ ನಿಡ್ಕೋಬೇಡ, ಒಳಗಡೆ ಹೋಗೋಣ ಬಾ. ಲೈ, ಈ ಏರಿಯಾದಲ್ಲಿ ಯಾವ್ದಾದ್ರು ಒಳ್ಳೆ ಗೆಸ್ಟ್ ಹೌಸ್ ಇದ್ರೆ ನೋಡು. ಆಮೇಲೆ ಯಾವಾಗ್ಲಾದ್ರೂ ಚೆನ್ನಾಗಿ ಎಂಜಾಯ್ ಮಾಡೋಣ. ಓಕೆ ಮಗ.
ನೋಡವನಿ, ಒಂದ್ ವೇಳೆ ನೀನ್ ಭಯ ಪಡ್ತಿರೋ ಹಾಗೆ ಅಂತಹ ಅಪಾಯ ಆಗ್ಲಿ ಗಂಡಾಂತರ ಆಗ್ಲಿ ಎದುರಾದ್ರೆ ಅದ್ ನಾನೇ ಎದುರಿಸ್ತೀನಿ, ಸರಿನಾ? ಇನ್ನೂ ಯಾಕೋ ಇಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ ಹೋಗೋಣ. ಒಳಗಡೆ ಹೋಗೋಣ ಬಾ. ಎಲ್ಲರೂ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಪ್ರತಿ ವರ್ಷ ನಾವು ಮಾತ್ರ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ವಿ. ಈ ವರ್ಷ ನಮ್ ಜೊತೆಗೆ ಅವನಿ ಕೂಡ ಸೇರಿದಾಳೆ. ಮೊದಲು ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಅಮ್ಮ. ನಮ್ಮ ಕುಟುಂಬದ ಪರವಾಗಿ ಅವನಿಗೆ ಎಲ್ರೂ ವಿಶಸ್ ಹೇಳಿ. ನೀನ್ ಹೇಳ್ದಿಯಲ್ಲ, ಸರಿ ಹೋಗುತ್ತೆ ಬಿಡು. ಪೂಜೆ ಯಾವಾಗ ಶುರು ಆಗುತ್ತೋ ಅಂತ ತುಂಬಾ ಹೊತ್ತಿಂದ ವೇಟಿಂಗ್. ಬೇಗ ಶುರು ಮಾಡಿ. ಅವಳಿಗೆ ವಿಷಸ್ ಹೇಳಿದ್ರೆ ನಿಮ್ಮ ಆಸ್ತಿ ಏನಾದರೂ ಕರ್ಗೋಗುತ್ತಾ ಏನೋ? ಇಷ್ಟ ಇಲ್ದೇ ಇರೋ ಕೆಲಸನ ಬಲವಂತವಾಗಿ ಮಾಡಿಸ್ಬೇಕು ಅಂತ ಟ್ರೈ ಮಾಡಬೇಡಿಯಪ್ಪ. ನಮಗ್ ನೋವು ಕೊಡ್ತಾ ಹೊರಗಿನವ್ರಿಗೆ ಸಂತೋಷ ಕೊಡೋದು ಅಂದ್ರೆ ಅತ್ತೆಗೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ಶುರು ಮಾಡಿದ್ರು. ಅವ್ರು ವಿಷಸ್ ಹೇಳಲಿಲ್ಲ ಅಂದ್ರೆ ಅವನಿಗೆ ನಷ್ಟ ಆಗೋದಿಲ್ಲ ಬಿಡು. ನೀನ್ ಪೂಜೆ ಶುರು ಮಾಡ್ಬೇದ? ಅವ್ರು ಹೇಳಲಿಲ್ಲ ಅಂದ್ರೂ ನಾನು ಹೇಳ್ತೀನಿ ಆಂಟಿ. ಎಲ್ರಿಗೂ ದೀಪಾವಳಿ ಶುಭಾಶಯಗಳು. ಥ್ಯಾಂಕ್ ಯು ಅವನಿ. ವಿಶ್ ಯು ದ ಸೇಮ್. Cheers. ಪ್ರತಿ ವರ್ಷ ನಾವು ಆಚರಣೆ ಮಾಡೋ ಹಬ್ಬಕ್ಕೂ ಈ ಸಲ ಆಚರಿಸೋ ಅಂತ ಹಬ್ಬಕ್ಕೂ ಚಿಕ್ಕ ಪ್ರತ್ಯೇಕತೆ ಒಂದಿದೆ. ಅದೇನು ಅಂತ ಬೇಗ ಹೇಳಿ ಅತ್ತೆಯವ್ರೆ. ಈ ಸತಿ ಲಕ್ಷ್ಮೀ ದೇವಿ ಹಾಡನ್ನ ನಾನಲ್ದೇನೆ ನಿಮ್ಮಲ್ಲಿ ಯಾರಾದ್ರೂ ಹಾಡ್ಬೇಕು. ಅಂಥದ್ದು ನಮ್ಗೆಲ್ ಗೊತ್ತಿರುತ್ತೆ? ವೇದವತಿ ಹೇಳಿದ್ದು ಹೆಣ್ಣು ಮಕ್ಕಳಲ್ಲಿ ಯಾರೋ ಒಬ್ರು ಅಂತ. ಓಹೋ, ಹಾಗಾದ್ರೆ ಓಕೆ. ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಬಹುಮಾನ ಇರುತ್ತೆ. ಅತ್ತೆಯವ್ರು ಬಹುಮಾನ ಅಂದ್ರು ಅಂದ್ರೆ ಬಂಗಾರಕ್ಕೆ ಸಂಬಂಧಪಟ್ಟಿರೋದೇ ಇರುತ್ತೆ. ನೀನ್ ಹಾಡು ವಸಂತ. ಅಕ್ಕನ್ಗೆ ಗಾದೆ ಮಾತ್ ಬಿಟ್ರೆ ಹಾಡು ಬರೋದಿಲ್ಲ ಭಾವ. ನೀನ್ ಹಾಡು ಕಾವ್ಯ. ಅವಳಿಗೆ ಶ್ರೀಕರ್ ಜಪ ಬಿಟ್ರೆ ಅಂಥದ್ದು ಅಭ್ಯಾಸ ಇಲ್ಲ. ಸಿಸ್ಟರ್, ನೀನೇನಾದ್ರೂ ಟ್ರೈ ಮಾಡ್ತೀಯಾ? ನೀನ್ ಹೋಗಿ ಅವಳನ್ನ ಕೇಳ್ತಿದ್ದಿಲ್ಲ ಭಾವ. ಮೊದ್ಲೇ ಲಾವಣ್ಯ ಓದಿರೋದು ಇಂಗ್ಲಿಷ್ ಮೀಡಿಯಂನಲ್ಲಿ ಭಾವ. ಅಂತ ಹಾಡುಗಳು ಸ್ತೋತ್ರಗಳು ನಿಜವಾಗ್ಲೂ ಬರಲ್ಲ. ಹಾಗಾದ್ರೆ ಇನ್ಯಾರಿಗೂ ಬರಲ್ಲ ಅಂತ ಆಯ್ತು. ಅವನೇ ಹಾಡ್ತಾಳೆ. ಅವನಿಗೆ ಆಚಾರಗಳು ಪೂಜೆಗಳು ಅಂದ್ರೆ ತುಂಬಾ ಇಷ್ಟ. ಅವನಿ ಖಂಡಿತ ಹಾಡ್ತಾಳೆ. ಹಾಡ್ತೀಯಮ್ಮ? ಹಾಗಾದ್ರೆ ಶುರು ಮಾಡು. ಲೇ, ಎರಡನೇ ಪೆಗ್ ಆದ್ಮೇಲೆ ಎಲ್ರು ಹಾಗೆ ಹೊರಗಡೆ ಹೋಗಿ ಒಂದ್ ರೌಂಡ್ ಹಾಕೊಂಡು ಬರೋಣ ಕಣ್ರು. ನಿನ್ನಿಷ್ಟ ಕಣ. ಇವತ್ತು ದೀಪಾವಳಿ ಅಲ್ವಾ? ಅಕ್ಕಪಕ್ಕದ ಮನೆಗಳಲ್ಲಿರೋ ಹುಡುಗಿರು ಕಲರ್ಫುಲ್ ಆಗಿರ್ತಾರೆ.
ನಿನ್ನ ಧಾಟಿ, ನಿನ್ನ ಹಾಡು ಚೆನ್ನಾಗಿದೆ. ನಿನ್ನ ಮೆಚ್ಚಿ ನಿನಗೀ ಬಹುಮಾನನ ಕೊಡ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ. ಬಹುಮಾನ ಗೆಲ್ಬೇಕು ಅಂದ್ರೆ ಅದಕ್ಕೂ ಅರ್ಹತೆ ಇರಬೇಕು. ಆ ಅರ್ಹತೆ ಬರ್ಬೇಕು ಅಂದ್ರೆ ಏನಾದ್ರೂ ಸ್ಪರ್ಧೆ ಇರಬೇಕು. ಹೌದು, ಅತ್ತೆ ಹೇಳಿದ್ದು ನಿಜ. ಎಲ್ರಿಗೂ ಏನಾದ್ರೂ ಸ್ಪರ್ಧೆ ಇಟ್ಟು ಅದ್ರಲ್ಲಿ ಗೆದ್ದವ್ರಿಗೆ ಕೊಡು, ಇಲ್ಲ ಅಂದ್ರೆ ನಮ್ಮೆಲ್ರಿಗೂ ಅವಮಾನ ಆಗುತ್ತೆ. ಕಾವ್ಯ ಹೇಳಿದ್ದು ಕರೆಕ್ಟ್ ಅಮ್ಮ. ಕಾಂಪಿಟೇಷನ್ ಇಲ್ದೇನೆ ಹೀಗೆ ಮಾಡೋದು ಪಾರ್ಶಿಯಾಲಿಟಿ ಆಗುತ್ತೆ. ಹಾಡು ಹಾಡೋದು ಕೂಡ ಹೆಚ್ಚು ಕಮ್ಮಿ ಸ್ಪರ್ಧೆ ಇದ್ದ ಹಾಗೆ ಅಲ್ವಾ? ಹೇಗಾಗುತ್ತೆ? ಮೊದ್ಲೇ ಹೇಳಿದ್ಲಾ? ಸಾಕು, ನಿಲ್ಲಿಸ್ತೀರಾ? ಸ್ಪರ್ಧೆ ಇಟ್ರೆ ಕಳ್ಳಾಟ ಆಡಿ ಗೆಲ್ಬಹುದು ಅಂತ ತಾನೇ ನಿಮ್ಮ ಉದ್ದೇಶ? ಹಳ್ಳಿನಲ್ಲೇ ನೋಡಿದ್ದೀನಲ್ಲ ನಿಮ್ ಬುದ್ಧಿಗಳನ್ನ. ಇದು ನಾನ್ ಕೊಡ್ತಿರೋ ಬಹುಮಾನ ಅಲ್ಲ, ಆ ಅಮ್ಮನವರೇ ಸಂಕಲ್ಪಿಸಿ ಕೊಡ್ತಿರೋ ಬಹುಮಾನ. ಇನ್ನು ಒಂದು ಮಾತು ಆಡಬಾರ್ದು. ನೀನ್ ತಗೊಳಮ್ಮ. श्रीकरी वरदा भयाञ्चित रक्षणी भवनाशनी ज्ञानदायिनी मोक्षदायिनी कालरूपिणी पाहि माम् सर्वशक्ति समन्विते शुभशाङ्करी महिमान्विते भक्तलोक शुभङ्करी वरभद्रकाली नमोऽस्तुते. ನಮ್ಮನೆಯಿಂದ ನಮ್ಮ ಅಮ್ಮನ ಕೈಯಿಂದ ಒಂದ್ ಬಹುಮಾನನ, ಅದು ಕೂಡ ಅಮ್ಮನವ್ರ ಸನ್ನಿಧಾನದಲ್ಲಿ ಇದ್ದಿದ್ದನ್ನ ನೀನ್ ಪಡ್ಕೊಳ್ಳೋಕೆ ತುಂಬಾ ತುಂಬಾ ಅದೃಷ್ಟ ಮಾಡಿದ್ದೆ. ಯಾವ ಜನ್ಮದಲ್ಲೋ ನಮ್ಮ ಮನೆ ಜೊತೆ ನಿನಗೆ ಸಂಬಂಧ ಇದ್ದಿರ್ಬೇಕು. ಥ್ಯಾಂಕ್ ಯು ಆಂಟಿ. ಒಟ್ನಲ್ಲಿ ಒಳ್ಳೆ ಚಾನ್ಸ್ ಪಡ್ಕೊಂಡ್ಲು. ಹಲೋ ಸರ್. ಲೈ ಸಿಗರೇಟ್ ಕೊಡ. ಅವನ ಹತ್ರ ಇದ್ದ ನೋಡಿ. ಲೈ ನೀವು ಕಂಟಿನ್ಯೂ ಮಾಡಿ, ನಾನು ಹೊರಗೋಗಿ ದಮ್ ಮಾಡ್ಕೊಂಡು ಬರ್ತೀನಿ. ಓಕೆ ಕಣೋ. 2 days ಅಲ್ಲಿ ಅವರಿಂದ ನಮಗೆ ಮೇಲ್ ಬರುತ್ತೆ ಸರ್. ತಕ್ಷಣ ಪ್ರಾಜೆಕ್ಟ್ ಟೇಕ್ ಆಫ್ ಮಾಡ್ತೀವಿ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಖಂಡಿತ ಈ ಏರಿಯಾದಲ್ಲಿ ಗೆಸ್ಟ್ ಹೌಸ್ ಪ್ಲಾನ್ ಮಾಡಲೇಬೇಕು. ಅವನಿ ಅವರೇ, ನಿಮ್ ಚಪ್ಪಲಲ್ಲಿ ಅವನ್ ಕೆನ್ನೆಗೆ ಸರಿಯಾಗಿ ಹೊಡೀರಿ.
ಒಳಗಡೆ ಬನ್ರಿ. ಬಾಸ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ. 2 minutes. ಓ ಸರಿ ರೀ. ಏನೋ ಸಿಗರೆಟ್ ಆಗ್ಲೇ ಹೊಡ್ಕೊಂಡ್ಬಂದ್ಬಿಟ್ಟ. ಏನಾಯ್ತು ಹೇಳೋ. ಅವನು ಎದುರುಗಡೆ ಮನೇಲೆ ಇದ್ದಾನೋ? ಯಾರು? ನಾವು ನಾಗಾರ್ಜುನ ಸಾಗರ್ಗೆ ಹೋದಾಗ ಅವನಿ ಹತ್ರ ನನ್ ಓಡಿಸ್ದವನು. ಆ ಶ್ರೀಕರ? ಹಾ ಅವನೇ. ಅವನಿಂದಾನೆ ಕಣೋ ನನ್ಗಷ್ಟು ಅವಮಾನ ಆಗಿದ್ದು. ಅವನಿಂದಾನೆ. ಒಬ್ಬ ಮಿನಿಸ್ಟರ್ ಮಗ ಒಂದ್ ಹೆಣ್ಣಿನ ಕೈಯಿಂದ ಚಪ್ಲಿ ಲೇಟ್ ತಿಂದ. ಅಂತವನ್ನ ಬಿಡ್ಬಾರ್ದು. ಇವತ್ತು ಅವನ ಜೀವನದಲ್ಲಿ ಊಹಿಸ್ದಿರೋ ಡ್ಯಾಮೇಜ್ ಆಗ್ಬೇಕು. ಅವ್ರಿಗಾಗೋ ಅಪಾಯ ಏನಾಗಿರತ್ತೆ, ಯಾವ ರೀತಿಲಿ ಬರುತ್ತೋ ಏನೋ. ಇವತ್ತು ಅವನ್ ಪಾಲಿನ ಅಪಾಯ ನಾನೇ ಆಗಿರ್ಬೇಕು. ಅವನಂತ್ಯ ನೋಡ್ಬೇಕು. ಇನ್ನೇನ ಕೊತ್ತಡ, ಅವನ ಕೈಕಾಲು ಮುರಿಯೋಣ ಬಾ. ಶತ್ರು ನಮ್ ಕಣ್ ಮುಂದೆನೆ ಇರ್ಬೇಕಾದ್ರೆ ಬಿಡೋದ್ಯಾಕೋ? ಬಾ ಹೋಗೋಣ. ಅವನು ನೋಡಿದ ತಕ್ಷಣನೇ ನನ್ಗೆ ಸಾಯಿಸ್ಬೇಕು ಅನ್ನಿಸ್ತು. ಆದ್ರೆ ಸುಮ್ನೆ ಆದೆ. ಯಾಕೋ? ಸ್ವಲ್ಪ ಹೊತ್ತಲ್ಲೇ ಎಲ್ರು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯೋ ಸಂಭ್ರಮದಲ್ಲಿರ್ತಾರೆ. ಆ ಟೈಮಲ್ಲ ಶ್ರೀಕರನ್ನ ಹೊರಗಡೆ ಕರ್ಕೊಂಡು ಬಂದು ಅವನಿ ಬಗ್ಗೆ ನಿನ್ಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಎಲ್ಲಿದ್ದಾಳೆ ಹೇಳು ಅಂತ ಸರಿಯಾಗಿ ಹೊಡೆಯೋಣ ಕಣೋ. ಹೇಳಿಲ್ಲ ಅಂದ್ರೆ ಸಾಯಿಸೇ ಬಿಡೋಣ ಕಣ್ರು. ಈ ಹಬ್ಬ ನನಗೆ ಸಿಹಿಯಾದ ಜ್ಞಾಪಕವಾಗಿ ಉಳಿಬೇಕು. ಅವ್ರಿಗೆ ಯಾವ ಅಪಾಯನೂ ಆಗ್ಬಾರ್ದು.